ಆಂಟಿ ಇದೇನ್ ಗಿಡ ಇದು? ಕಾಫಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ನಮ್ಮ ರಿಲೇಷನ್ ಆಗಬೇಕು ಅವರು. ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ಇಲ್ಲೊಂದು ಹಾಸ್ಪಿಟ್ಲು ಇಲ್ಲಿ ಎಲ್ಲಿರೋದು ಅಂದರೆ ಟಿ ಬೇಗೂರ್ ಹತ್ರ ಇರೋದು. ಸೊ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡಿ ಇದೆ ಆ ಪ್ಲೇಸು. ಬನ್ನಿ ಯಾವ ಥರ ಇದೆ ಅದು ಅಂತ ತೋರಿಸ್ತೀನಿ. ಇಲ್ಲಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಮನೆ ಹತ್ರ. ಸೊ ಇಲ್ಲೇ ಅವ್ರಿಗೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅವ್ರು ಇಲ್ಲೇ ಇದ್ದಾರೆ. ಸೊ ಅದಕ್ಕೆ ತೋರಿಸ್ತೀನಿ ಇಲ್ಲಿ ಯಾವ ಥರ ಇರುತ್ತೆ ಏನು ಅಂತ. ಬನ್ನಿ. ನೋಡಿ, ನಾನು ಗಾಡಿನ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಒಳಗಡೆ ಇರಲಿ ಅಂತ ಒಳಗಡೆ ಹಾಕ್ಬಿಟ್ಟಿದ್ದೀನಿ ನನ್ನ ಗಾಡಿನ. ನೋಡ್ಬೋದು ನೀವು ನನ್ನ ಗಾಡಿ. ಹಾಯ್ ಗಾಯ್ಸ್, ನೋಡಿ ನೋಡಿ ಇಲ್ಲಿ ಸಂಡೇ ಯಾವಾಗಲೂ ಫ್ರೀ ಹಾಸ್ಪಿಟ್ಲ್ ನಡೆಸ್ತಾರೆ. ಇಲ್ಲಿದೆ ನೋಡಿ, ವಿಲೇಜ್ ಕ್ಲಿನಿಕ್. ನೋಡಿ ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ. ಇವರೇ ಇಲ್ಲಿ ಹಾಸ್ಪಿಟ್ಲ್ ನಡೆಸೋರ್ದು. ಇಲ್ಲಿ ಲೇಬರ್ಸ್ಗೆಲ್ಲ ಇಲ್ಲೇ ಮನೆ ಕೊಟ್ಬಿಟ್ಟಿದ್ದಾರೆ. ಇದರಲ್ಲೊಬ್ಬರು ನಮ್ಮ ರಿಲೇಷನ್ ಇದ್ದಾರೆ. ಸೊ ಅದನ್ನು ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇವತ್ತು, ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಇಲ್ಲೆಲ್ಲ ವರ್ಕ್ ಮಾಡ್ತಾರೆ. ಇದನ್ನೆಲ್ಲ ಮೇಂಟೆನೆನ್ಸ್ ಇವರೇ ಮಾಡೋದು. ಇಲ್ಲೆಲ್ಲ ಸಣ್ಣ ಪುಟ್ಟ ಗಿಡ ಹಾಕೋದು, ಇಲ್ಲೆಲ್ಲ ಏನೇನು ಬೆಳೆದಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಕಾಫಿಯಿಂದ ಹಿಡಿದು ಏಲಕ್ಕಿ ಸಮೇತದಿಂದನೂ ಎಲ್ಲ ಬೆಳೆದಿದ್ದಾರೆ. ನೋಡಿ ಬ್ಯಾಂಬು, ಆಮೇಲೆ ಶೋ ಪೀಸಸ್ ಆಫ್ ಇದು ಗಿಡಗಳು ಹಾಕಿದ್ದಾರೆ. ಇದು ಮತ್ತು ಬ್ಯಾಂಬು ಎಲ್ಲ ಹಾಕಿದ್ದಾರೆ. ನೋಡಿ ಇಲ್ಲೆಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ನೋಡಿ ಇಲ್ಲೆಲ್ಲ ಲೇಬರ್ಸ್ ಯಾವ ಥರ ಇದ್ದಾರೆ ಅಂತ. ಕೆಲಸ ಮಾಡೋರಿಗೆ ಇಲ್ಲೇ ರೂಮ್ ಕೊಟ್ಬಿಟ್ಟಿದ್ದಾರೆ. ನೋಡಿ ಇಲ್ಲೆಲ್ಲ ಶೋ ಗಿಡ ಹಾಕಿದ್ದಾರೆ, ಲುಕ್ ಆಗಿರಲಿ ಅಂತ. ಇಲ್ಲಿ ನಮ್ಮ ವ್ಲಾಗ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕಂತೂ ಚೆನ್ನಾಗಿರೋ ಪ್ಲೇಸ್. ಬಟ್ ನಾನು ಸಿಂಗಲಾಗಿ ಬಂದಿರೋದ್ರಿಂದ ನಾನು ರೀಲ್ಸ್ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇನೆ ನಮ್ಮ ಡಾಕ್ಟರ್ ಮನೆ. ಅಂದರೆ ಇವ್ರು ವರ್ಕ್ ಮಾಡ್ತಾರಲ್ಲ ಅವ್ರದ್ದು ಡಾಕ್ಟರ್ ಮನೆ. ಇದು ಗೆಸ್ಟ್ ಹೌಸ್ ಥರ. ನೋಡ್ಬೋದು ನೀವು, ಇಲ್ಲೊಂದು ಗೆಸ್ಟ್ ಹೌಸ್, ಇದು ಅವ್ರ ಮನೆ. ಹಾಯ್ ಹೇಳಿ ಆಂಟಿ. ನೀವೆಲ್ಲ ಹೇಳಿ, ನೀವು ಹೇಳಿ ಆಂಟಿ. ಅವ್ರು ನನ್ನ ಚಾನಲ್ ನೇಮ್ ಕೇಳಿದ್ರು, ಎಲ್ಲರಿಗೂ ಸರ್ಚ್ ಮಾಡಿ ಕೊಟ್ಟೆ. ಅವ್ರ ಫೋನಲ್ಲಿ ತೊಗೊಳ್ಳಿ, ನೋಡ್ಕೊಳ್ಳಿ, ನೀವೆಲ್ಲ ಬರ್ತೀರ ನೆಕ್ಸ್ಟು ಅಂತ ಹೇಳಿ ತೋರಿಸಿ ಕೊಟ್ಟು ಅವ್ರಿಗೆ ನನ್ನ ಚಾನಲ್ ಓಪನ್ ಮಾಡಿ ಕೊಟ್ಟಿದ್ವಿ. ಬನ್ನಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಇಲ್ಲಿ ಗೆಸ್ಟ್ ಹೌಸ್, ಇದು ಗ್ಲಾಸ್ ಹೌಸ್. ಇಲ್ಲಿ ನೋಡಿ ಆ ಡಾಕ್ಟರ್ ಇರೋದು. ಬಟ್ ಇವರು ಮಂತ್ಲಿ ಬರೋದು ಬರೀ ಸಂಡೇ ಅಷ್ಟೇ. ನೋಡ್ಬೋದು ಯಾವ ಥರ ಇದೆ ಅಂತ. ಅಲ್ಲಿದ್ರಲ್ಲ ಅವರೆಲ್ಲ ಇದನ್ನು ಮೇಂಟೆನೆನ್ಸ್ ಮಾಡೋದು. ಕಂಟೆಂಟ್ ಕ್ರಿಯೇಟರ್ ಮತ್ತು ರೀಲ್ಸ್ ಮಾಡೋರ್ಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ. ತುಂಬ ಎಕರೆಲಿದೆ. ನನಗೆ ಅಷ್ಟು ವ್ಲಾಗ್ ಮಾಡೋಕ್ಕಾಗಲ್ಲ ಎಷ್ಟೊಂದು. ನೋಡೋಣ ಆ ಥರ ಇರುತ್ತೆ. ನೋಡಿ ಡಾಕ್ಟರ್ ಬಂದರೆ ಇಲ್ಲೇ ಸ್ಟೇ ಆಗೋದು. ಸೊ ಅವ್ರಿಗೆ ಇದು ಇಲ್ಲ.
ಭಾನುವಾರ ಬಂದಾಗ ನೀವೆಲ್ಲ ಬ್ಯುಸಿ ಇರ್ತೀರಾ, ಅದಕ್ಕೆ ನಾನು ನೋಡಿಲ್ಲ ನೀವು. ಊಟ ಆಯ್ತಾ? B.Com ಓದ್ತಾ ಇದ್ದೀನಿ. ಏನು ಮಾಡ್ತೀರಾ ಅಂಕಲ್ ಅದನ್ನ? ಅಂದರೆ ಅದನ್ನ ಕಟ್ ಮಾಡಿ ಹಾಂ. ಇದು ಸುಮ್ಮನೆ ಶೋ ಗಿಡನಾ? ದೊಡ್ಡದಾಗುತ್ತಾ ಇಲ್ಲ ಇಷ್ಟೇ ಇರುತ್ತೆ ಅದು? ಹಂಗಾ? ಇವಾಗ ಹೇಳಿ, ಹಾಸ್ಪಿಟ್ಲ್ ಬಗ್ಗೆ ಹೇಳಿ. ಹಾಂ ಹಾಂ ಎಲ್ಲ ಫ್ರೀನಾ? ಊಟ? ಯಾವಾಗ ಯಾವಾಗ ಫ್ರೀ ಇರುತ್ತೆ? ಸಂಡೇ ಮಾತ್ರನಾ? ನೀವಿಲ್ಲಿ ಇಲ್ಲಿ ಕೆಲಸ ಮಾಡೋದಾ? ಹಾಂ. ಇಲ್ಲೇ ನಿಮಗೆ ರೂಮ್ಗಳು ಕೊಟ್ಟಿದ್ದಾರಾ? ಮತ್ತೆ ಇದು ಸಂಬಳ ಕೊಡ್ತಾರಾ? ಅದೇ ಹುಡುಗರಿಗೆ ಸಪ್ರೇಟು ಹುಡುಗಿರಿಗೆ ಸಪ್ರೇಟಾ ಸಂಬಳ? ನನಗೆ 15, ನಮ್ಮ ಮನೆಯವ್ರಿಗೆ 7,500. ಹಾಂ, 22,500 1 ಮಂತ್ಗೆ. ರೇಷನ್ನು ಎಲ್ಲ ಅವರೇ? ಹ್ಞೂ. ಅಂದರೆ ಒಬ್ಬರೇ ಹುಡುಗನಿಗೆ ಓದಿಸ್ತಾರೆ. ಹಾಂ, ಅವರೇ ಓದಿಸ್ತಾರಾ? ಇನ್ನೊಬ್ಬ ಮಗನಿಗೆ ನಾನು ಓದಿಸ್ತೀನಿ. ಇಬ್ಬರು ಗಂಡು. ಒಬ್ಬ ಇಂಜಿನಿಯರ್ ಇನ್ನು 1 ವರ್ಷ ಆಯ್ತು, ಇನ್ನು ಮುಗಿಯುತ್ತೆ ದೊಡ್ಡ ಮಗಂದು. ಇನ್ನೊಬ್ಬ 2nd ಇಯರ್ ಇರ್ತದೆ. ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕೆ? ಯಾವಾಗ ಯಾವಾಗ ಫ್ರೀ ಇರುತ್ತೆ? ಸಂಡೇ ಮಾತ್ರ. ಸಂಡೇ ಮಾತ್ರನಾ? ಇದು ಎಲ್ಲಿ ಬರುತ್ತೆ ಇದು ಹಾಸ್ಪಿಟ್ಲು? ಇಲ್ಲ, ಇವಾಗ ಬಂದಿದ್ರಲ್ಲ. ಹಾಂ. ಟಿ ಬೇಗೂರು, ಬೇಡ್ರಳ್ಳಿ ಕ್ರಾಸ್, ಬೇಡ್ರಳ್ಳಿ ರೋಡ್. ಹಾಂ. ಹಂಗೆ ದಾಸಪೇಟೆಯಿಂದಲೂ ಬರ್ತಾವ ಆಟೋಗಳು. ಸಂಡೇ ಇಲ್ಲಿಗೆ ಬರ್ತಾವಲ್ಲ. ಹಾಸ್ಪಿಟ್ಲ್ ಅಂದರೆ ಬಿಟ್ಬಿಡ್ತಾರಲ್ವಾ? ಇನ್ನೊಂದೇನಂದರೆ, ನಾನು ಅಂಥ ಕ್ರೌಡಲ್ಲಿ ಬಂದರೂ ನನಗೆ VIP ಎಂಟ್ರಿ ಥರ. ನಾವು ಹೆಸ್ರು ಹೇಳಿದ್ರೆ ಸಾಕು, ಅವ್ರ ಹೆಸ್ರು ಹೇಳಿದ್ರೆ ನಮಗೆ VIP ಎಂಟ್ರಿ ಥರ ಗೇಟಿಂದ ನಮ್ಮ ಸೈಲೆಂಟಾಗಿ ಕಳಿಸ್ಕೊಡ್ತಾರೆ. ಅದಕ್ಕೆ ನಾನು ಬ್ಲಾಗ್ ಮಾಡೋಕ್ಕೆ ಬಂದೆ. ಇನ್ನೊಂದು, ನಾನು ಅವತ್ತಿನ ದಿವಸನೂ ಬಂದು ಬ್ಲಾಗ್ ಮಾಡ್ಬೋದು, ಎಷ್ಟು ಕ್ರೌಡ್ ಇರುತ್ತೆ ಅಂತ ತೋರಿಸ್ಬೋದು. ನೀವು ಎಕ್ಸಾಂಪಲ್ ಇಲ್ಲಿಗೇನಾದರೂ ಈ ಲೊಕೇಶನಿಗೆ ಬರಬೇಕಂತ ಅಂದರೆ ನೆಲಮಂಗಲದಿಂದನೂ ನೀವು ಬರ್ಬೋದು, ದಾಬಸ್ಪೇಟೆಯಿಂದನೂ ಬರ್ಬೋದು. ಆಟೋದಲ್ಲಿ ಹಾಸ್ಪಿಟ್ಲ್ ಅಂತ ಕೇಳಿದ್ರೆ ಸಾಕು, ಫ್ರೀ ಹಾಸ್ಪಿಟ್ಲ್ ಅಂದರೆ ಸಾಕು, ಅವರೇ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ. ಆದರೆ ನೀವು ಸಂಡೇ ದಿವಸ ಬಂದರೆ ಮಾತ್ರ ಡಾಕ್ಟ್ರ್ ನೋಡೋಕ್ಕಾಗೋದು. ಬೇರೆ ಟೈಮಲ್ಲಿ ಬಂದರೆ ಸುಮ್ಮನೆ ಈ ಜಾಗ ನೋಡ್ಕೊಂಡು ಹೋಗ್ತೀರಾ. ನನಗಂದರೆ ಇಲ್ಲಿ ಗೊತ್ತಿರೋರು ಇದ್ದರು, ಸೊ ಬಂದೆ. ನೀವು ಬಂದರೆ ಬರೋಕ್ಕಾಗಲ್ಲ. ಸೊ ನೀವು ಒಂದ್ಸತಿ ಬಂದು ನೋಡಿ, ತೋರಿಸ್ಕೊಂಡು ನೋಡಿ. ನಾನು ಯಾವತ್ತೂ ತೋರಿಸ್ಕೊಂಡಿಲ್ಲ, ಸೊ ನನಗೆ ಅಷ್ಟು ಗೊತ್ತಿಲ್ಲ. ಬೇಕು ನನಗೆ ಆ ಕ್ರೌಡ್ ಇರೋ ದಿವಸ ತೋರಿಸಿ, ಡಾಕ್ಟ್ರ್ ಆ ಥರ ಚೆಕ್ ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಅವತ್ತಿನ ದಿವಸ ವೀಡಿಯೋ ಮಾಡಿಕೊಡ್ತೀನಿ. ಬೇಕಿದ್ರೆ ಕಮೆಂಟ್ ಮಾಡಿ ತೋರಿಸಿ. ನೀವು ಫ್ರೀ ಇರುತ್ತೆ, ಎಲ್ಲನೂ ನೀವು ಫ್ರೀಯಾಗಿ ತೋರಿಸ್ಕೊಳೋದು. ನೆಕ್ಸ್ಟ್ ನೀವೇನಾದರೂ ಬರಬೇಕಂದ್ರೆ ನೀವು ಸಂಡೇ ಟೈಮಲ್ಲಿ ಬಂದರೆ ಎಲ್ಲ ಫ್ರೀ, ಊಟದಿಂದ ಹಿಡಿದು ಎಲ್ಲನೂ ಅಷ್ಟೇ ನೋಡ್ತಾರೆ. ಇದೆ ಡಾಕ್ಟರ್ ಇಲ್ಲಿರೋದು ಗೆಸ್ಟ್ ಹೌಸು. ಸೊ ಇದೆಲ್ಲ ಇವ್ರ ಮೇಂಟೆನೆನ್ಸು. ಇಲ್ಲೆಲ್ಲ ಲೇಬರ್ ಮೇಂಟೆನೆನ್ಸ್ ಮಾಡ್ತಾರೆ, ನೀವು ನೋಡ್ಬೋದು. ನಿಮಗೇನಾದರೂ ನೆಕ್ಸ್ಟು ನಾನು ತೋರಿಸ್ಕೊತೀನಿ ಅಂತ ಏನೇನೋ ಇದ್ರೆ ಕಮೆಂಟ್ ಮಾಡಿ. ನಾನು ಬಂದು ನಿಮಗೆ ಲೊಕೇಶನ್ ಎಲ್ಲ ನಾನು DM ಮಾಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ಕೊಡ್ತೀನಿ. ಹೋಗಿಲ್ಲ ದೊಡ್ಡಮ್ಮನ ಮನೆಗೆ? ದೊಡ್ಡಮ್ಮನ ಮನೆಗ?
ಒತ್ಕೊಂಡು ಹೌದಾ ಅವ್ರು ಹೆಂಗ್ ಬೇಕಾದ್ರೂ ಹೊತ್ಕೊಂಡ್ತಾರೆ, ನೀವ್ ತುಂಬಾ ನೋಡ್ಕೋಬೇಕು ಅಷ್ಟೇ. ಈಗ ಕುಕ್ಕಂದ್ರೆ ಎಂತ ನೋಡೋದು ಅರ್ಥ ಅರ್ಥ ಆಗ್ತಿದೆ. ಗೈಸ್ ಇವಾಗ ನೀವು ಇದನ್ನ ನೋಡ್ಬೋದು. ನೋಡಿದ ತಕ್ಷಣ ಇದು ಎಲೆ ಬಳ್ಳಿ ತರ ಕಾಣಿಸುತ್ತೆ, ಬಟ್ ರಾಂಗ್. ಎಲೆ ಬಳ್ಳಿ ಅಲ್ಲ, ಇದು ಮೆಣಸಿನ ಬಳ್ಳಿ. ಸರಿನಾ? ನನಗೂ ಇದೇ ಡೌಟ್ ಇತ್ತು, ಆಮೇಲೆ ಅವ ಆಂಟಿ ಹೇಳಿದ್ಮೇಲೆ ಗೊತ್ತಾಯ್ತು ಇದು ಮೆಣಸಿನ ಬಳ್ಳಿ. ನೋಡಿ, ಮೆಣಸು ಬಳ್ಳಿ. ನನಗೂ ಗೊತ್ತಿರಲಿಲ್ಲ ಮೆಣಸು ಬಳ್ಳಿಲಿ ಬಿಡುತ್ತೆ ಅಂತ, ಇವತ್ತೇ ಗೊತ್ತಾಗಿದ್ದು ನನಗೂ. ನೋಡಿ ಇದು ಏನು ಗಿಡ ಅಂತ, ಇದು ಕಾಫಿ ಕಾಫಿ ಬೀಜ. ನೋಡಿ, ಕಾಫಿ ಗಿಡ. ನೋಡಿ ಕಾಫಿ ಗಿಡ ಇದು ನೋಡ್ಬೋದು. ನೋಡಿ ಕಾಫಿ ಗಿಡ ನಾವು ಚಿಕ್ಕಮಂಗ್ಳೂರಲ್ಲಿ ನೋಡ್ತಿರ್ತೀವಲ್ಲ, ಕಾಫಿ ಗಿಡನ ಇಲ್ಲಿ ಹಾಕಿದ್ದಾರೆ ಅಷ್ಟೇ ಗಾಯ್ಸ್. ನೋಡಿ ಬ್ಯಾಂಬೂ ಗಾಯ್ಸ್. ನಿಮಗೆಲ್ಲ ಡೌಟ್ ಇರ್ಬೋದು, ಅವರು ಚಿಕ್ಕಮ್ಮ ಅಂತ ನೀವು ಹಾಕಿದ್ರಿ ಅಲ್ವಾ, ಮತ್ತೆ ಅದನ್ನ ವಿಡಿಯೋ ಮಾಡಿರೋದು ಯಾರು ಅಂತ. ನೋ, ಅದು ನಮ್ಮ ಚಿಕ್ಕಮ್ಮ. ಆ್ಯಕ್ಚುಲಿ ಅವ್ರು ನಮ್ಮ ಸ್ವಂತ ಚಿಕ್ಕಮ್ಮ. ಇವ್ರು ಬಂದುಬಿಟ್ಟು, ನಾನು ಚಿಕ್ಕಮ್ಮ ಪಾರ್ಟ್ 2 ಅಂತ ಮಾಡಿದ್ದೀನಿ ಗೊತ್ತಾ, ಅದರಲ್ಲಿ ನಾನು ಒಬ್ರು ಕಮಲಾಂಟಿ ಮನೆ ಅಂತ ತೋರಿಸಿದ್ದೀನಿ ಗೊತ್ತಾ. ಅವ್ರ ರಿಲೇಷನಿಂದ ಇವ್ರು ನಮಗೆ ಸಿಕ್ಕಿರೋದು, ಮೀನ್ಸ್ ರಿಲೇಟಿವಿಂದ ಸಿಕ್ಕಿರೋದು. ಸೊ ಅದಕ್ಕೆ ನಾನು ಬಂದಿದ್ದೀನಿ, ಅವರು ನಮ್ಮ ರಿಲೇಷನ್ ಆಗಬೇಕು. ಚೆನ್ನಾಗಿದ್ದೀರಾ? ನಾನು ಯಾರು ಗೊತ್ತಾಗ್ಲಿಲ್ವಾ? ನಿಂಗಂಟಿ ಮನೆಗೆ ಬಂದಿದ್ನಲ್ಲ, ನೋಡಿದ್ದೀರಲ್ಲ? ಆಯ್ ಮಾಡಿ. ಊಟ ಆಯ್ತಾ? ಅದಕ್ಕೆ ಅಲ್ಲಿ ಮಾಡ್ತಾವ್ರೆ, ಅಲ್ಲಿ. ಗುಂಡಾರಿ ನೋಡಿ ಗೈಸ್, ಇಲ್ಲೆಲ್ಲ ಅಡಿಕೆ, ಮಾವಿನ ಮರ ಎಲ್ಲ ಹಾಕಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಅಡಿಕೆ ಮರ. ಇದು ಐ ಥಿಂಕ್ ಇದು ಸಪೋಟ ಗಿಡ. ನೋಡ್ಬೋದು, ಸಪೋಟ ಒಂದು ಬಿಟ್ಟಿಲ್ಲ ತೋರ್ಸೋಕ್ಕೆ ನಿಮಗೆ. ಸಪೋಟ ಗಿಡ, ಇದು ಮಾವಿನ ಗಿಡ, ಇದು ಬಂದ್ಬಿಟ್ಟು ಗಸಗಸೆ ಮರ. ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಗಿಡನ. ಸಪೋಟ ಗಿಡ ಹಾಕಿದ್ದಾರೆ. ಇದೆಲ್ಲ ಮೇಂಟೆನೆನ್ಸ್ ಲೇಬರ್ಸ್. ಇಲ್ಲಿದೆ ನೋಡಿ ತೋರ್ಸೋಕ್ಕೆ ನಿಮಗೋಸ್ಕರ. ಸಪೋಟ ಗಿಡ ಇದೆ ನೋಡಿ. ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ, ಎಲ್ಲ ಗಿಡನೂ ಹಾಕಿದ್ದಾರೆ. ಇಲ್ಲಿ ನೋಡಿ, ದಾಳಿಂಬ್ರೆ ನೋಡ್ಬೋದು. ನೋಡಿ ದಾಳಿಂಬ್ರೆ ತುಂಬ ದೊಡ್ಡದಾಗಿದೆ ನೋಡಿ, ದಾಳಿಂಬ್ರೆ. ಈ ಎಲ್ಲ ನೆಕ್ಸ್ಟ್ ನಿಮಗೆ ಏನು ತೋರಿಸ್ತೀನಿ ಅಂದರೆ, ಏಲಕ್ಕಿ ಗಿಡ ತೋರಿಸ್ತೀನಿ ನೋಡಿ. ಅದು ಮನೆ ಹಿಂದ್ಗಡೆ ಹೋಗ್ಬೇಕು. ಏಲಕ್ಕಿ ಗಿಡ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಸಪೋಟ, ಅದು ಇದು. ವಾವ್, ನೋಡಿ ಇಲ್ಲಿ ಅಲ್ಲಿವರೆಗೂ ಸಪೋಟ ಗಿಡ ಎಂಡಾಗಿದೆ. ಇಲ್ಲಿ ಬಂದ್ಬಿಟ್ಟು ಬಾಳೆ ಗಿಡ, ಇಷ್ಟು ಸ್ವಲ್ಪ. ಇಲ್ಲಿ ಬಾಳೆ ಗಿಡ ಬೆಳೆದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿದೆಯಲ್ಲ, ನೇರಳೆ ಮರ, ನೇರಳೆ ಹಣ್ಣು. ಇದು ಅಷ್ಟೇ ನೋಡಿ. ಇಲ್ಲೆಲ್ಲ ಕಾಫಿ ಗಿಡನ ಮರನ ಗೊತ್ತಿಲ್ಲ, ಕಾಫಿ ಮರ ನೋಡ್ಬೋದು. ಕಾಫಿ ಮರ ಗಿಡ. ನೆಕ್ಸ್ಟು ನೋಡಿ, ಇಲ್ಲಿ ಆ ಲೇಬರ್ಸ್ಗೆಲ್ಲ ಮನೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅಲ್ಲೊಂದು ಕಾಣಿಸ್ತಾ ಇದೆಯಲ್ವ ಮನೆ, ಅಲ್ಲೊಂದು. ಇಲ್ಲಿ ಲೈನಿಗಿದೆ ಮನೆ, ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ನೆಕ್ಸ್ಟು ಇದು ಅಡಿಕೆ ಗಿಡ ಹಾಕಿದ್ದಾರೆ. ಇಲ್ಲಿ ಅಡಿಕೆ ಗಿಡ ನೋಡಿ, ಇದು ಅಷ್ಟೇ. ಅಡಿಕೆ ಗಿಡ ಇನ್ನೂ ಚಿಕ್ಕದು.
ತೆಂಗಿನ ಮರ. ಹಾಂ, ಇವಾಗ ಲೇಬರ್ಸ್ಗೆ ಅಲ್ಲಿರೋ ಆಂಟಿಯರೆಲ್ಲ ಎಲ್ಲಿ ಇದ್ದಾರೆ ಅಂದರೆ ನೋಡಿ, ಅದು ಬಂದ್ಬಿಟ್ಟು ಹಾಸ್ಪಿಟ್ಲು. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಹಾಸ್ಪಿಟ್ಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಅವ್ರಿಗೆ ಮನೆ ಲೈನಿಗೆ ಕೊಟ್ಟಿದ್ದಾರೆ. ಇಲ್ಲಿಂದ ಹಿಂಗೆ ಸರ್ಕಲ್ ಆಗುತ್ತೆ, ಮನೆ ಸರ್ಕಲ್ ಆಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಮನೆ ಕೊಟ್ಟಿದ್ದಾರೆ ಅವ್ರಿಗೆ. ಲೇಬರ್ಸ್ಗೆಲ್ಲ ಇಲ್ಲೇ ಮನೆ, ಅವ್ರು ಇಲ್ಲೇ ಇದ್ದು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಅವ್ರಿಗೆ ನೆಲ್ಲು ಇಲ್ಲೇ ಕೆಲಸ. ನೆಕ್ಸ್ಟ್ ಇಲ್ಲಿ ಅಡಿಕೆ ಗಿಡ ಮತ್ತು ಸಪೋಟ ಗಿಡ ಆಯ್ತಲ್ಲ, ಇಲ್ಲಿ ನೆಕ್ಸ್ಟು ಗೋವಾ ಹಣ್ಣು, ಏನಂತಾರೆ ಸೀಬೆ ಹಣ್ಣು. ನಾನು ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಗೋವಾ ಹಣ್ಣು, ಸೀಬೆ ಹಣ್ಣು ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನೋಡಿ. ನೋಡಿ, ಕೈಯಿಂದ ನಾನೇ ಗಿಡದಿಂದ ಕಿತ್ತಿ ಎಂದು ಯಾವತ್ತೂ ತಿಂದಿರಲಿಲ್ಲ. ನೋಡಿ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇಲ್ಲಿ ಆಚೆ ನಾವು ದುಡ್ಡು ಕೊಟ್ಟು ತೊಗೊತೀವಿ, ಬಟ್ ಇಲ್ಲ ಆ ಥರ ಅಲ್ಲ, ಎಲ್ಲ ಇಲ್ಲೇ ನಿಯರ್ ಬೈ ಇದೆ. ಇದೆಲ್ಲ ಲೇಬರ್ಸ್ ಯೂಸ್ ಮಾಡ್ಕೊಬೋದು, ತೊಗೊಂಡು ತಿನ್ಬೋದು. ನೋಡಿ ಇದೆಲ್ಲ ಇಷ್ಟು ಸೀಬೆಹಣ್ಣು ಮರ, ಸೀಬೆಹಣ್ಣು ಅಂತಾರ. ನೋಡಿ, ಇದು ಲೇಬರ್ಸ್ ಮನೆ, ಅವ್ರಿಗೆ ಕೊಟ್ಟಿರೋದು ಮನೆ ಇದು. ಇದು ಬಂದುಬಿಟ್ಟು ಫ್ರೀಯಾಗಿ ಸಂಡೇ ಟೈಮಲ್ಲಿ ಹಾಸ್ಪಿಟ್ಲು ಅಂದರೆ ಓಪನ್ ಇರುತ್ತೆ ಅಲ್ವಾ, ಎಲ್ಲರಿಗೂ ಚೆಕ್ ಮಾಡ್ತಾರಲ್ಲ, ಅವ್ರಿಗೆ ಕೊಡೋ ಪ್ರಾಡಕ್ಟ್ಸ್ ಇದೆಲ್ಲ ನೋಡ್ಬೋದು ನೀವು. ನೋಡಿ, ಇಲ್ಲಿಂದ ನಿಮಗೆ ಅವ್ರಿಗೆ ಕೊಡೋ ಪ್ರಾಡಕ್ಟ್ಸ್ ನಿನ್ನೆ ತಾನೇ ಇದು ಮಾಡಿದಾರಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು ಪ್ಲೇಸ್ ಬಂದ್ಬಿಟ್ಟು ಯಾವ ಥರ ಇದೆ ಅಂದರೆ ಫೋಟೋಶೂಟ್ ಮಾಡ್ಸೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆ್ಯಕ್ಚುಲಿ ನಾನು ಬಂದಿದ್ದೀನಲ್ಲ ಇವಾಗ ನೋಡೋಕ್ಕೆ, ಅವರು ಮಗಳದಲ್ಲಿ ಸುಮ್ಮನೆ ನಾರ್ಮಲಾಗಿ ಫೋಟೋಶೂಟ್ ಮಾಡಿಸ್ತಾಯಿದ್ರು. ಮೊನ್ನೆ ನಾನು ಇದ್ದೆ ಆ ಟೈಮಲ್ಲಿ, ಆ ಥರ ಮಾಡಿಸೋದು. ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ, ವೆದರ್ ಕೂಡ ಚೆನ್ನಾಗಿದೆ. ನೋಡಿ, ಇದೆಲ್ಲ ನೀರು ಬಿಟ್ಟಿದ್ದಾರೆ ಇವಾಗ, ಆ ಥರ. ನಾನೇ ಕೈಯಿಂದ ಕಿತ್ತಿ ತಿಂತಾ ಇರೋದು ನೋಡಿ ಗೈಸ್. ನೋಡ್ಬೋದು ನೀವು. ನೋಡಿ, ನಾವು ಬರ್ಬೇಕಾದ್ರೆ ಹಿಂಗೂ ಬರ್ಬೋದು, ಆ ಸೈಡಿಂದನೂ ಬರ್ಬೋದು. ಇದು ನೋಡಿ, ಈ ಥರ ಇದೆ ಪ್ಲೇಸ್. ಈ ಸೈಡ್ ಇನ್ನೂ ಮುಂದೆ ತೋರಿಸ್ತೀನಿ, ಅಲ್ಲಿ ಏಲಕ್ಕಿ ಗಿಡ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ. ನಾವು ಇವಾಗ ಲೇಬರ್ಸ್ ಮನೆ ತೋರಿಸಿದ್ನಲ್ಲ, ಹಾಂ, ರೂಮ್ಗಳು ಕೊಟ್ಟಿದ್ದಾರೆ. ಇದೇನೆ, ಇಲ್ಲೇ ಇವ್ರು ಇರ್ತಾರೆ, ಬಟ್ಟೆ ಎಲ್ಲ ಒಣಗಾಕೊಳೋದು, ಇಲ್ಲೇ ಮನೆಗಳು ಮಾಡ್ಕೊಂಡಿದ್ದಾರೆ. ಇದು ಯಾರ ಮನೆನೋ ಗೊತ್ತಿಲ್ಲ. ಅಲ್ಲಿ ನಾನು ಹಣ್ಣು ತೊಳ್ಕೊತೀನಿ ಇವಾಗ ಟೇಸ್ಟ್ ಮಾಡೋಕ್ಕೆ. ನೋಡಿ, ಇಲ್ಲೇ ರೋಸ್ ಗಿಡ, ಅದು ಸಣ್ಣ ಪುಟ್ಟ ಗಿಡಗಳು, ಹಣ್ಣು, ಮನೆ ಮುಂದೆನೇ ತೆಂಗಿನ ಮರ, ಆ ಥರ ಹಾಕ್ಕೊಂಡಿದ್ದಾರೆ ಸಣ್ಣ ಪುಟ್ಟ. ಏನು ಬೇಕು ಇವ್ರಿಗೆ. ಮನೆ ಡೋರ್ ಓಪನ್ ಮಾಡಿದ ತಕ್ಷಣ ಸೀಬೆಹಣ್ಣು ಗಿಡ ನೋಡಿ, ಇಲ್ಲೇ ಮುಂದೆನೆ. ನೋಡಿ, ನಾನು ಅವಾಗೆ ಹಂಗೋದೆ ಅಲ್ವಾ, ಇವಾಗ ಈ ಸೈಡ್ ತೋರಿಸ್ತೀನಿ. ನೋಡಿ, ನೇರಳೆಹಣ್ಣು ಮರ ಒಂದೊಂದು ಸೀಸನಲ್ಲಿ ಇಲ್ಲೆಲ್ಲ ಬಿದ್ದಿರುತ್ತೆ ನೇರಳೆಹಣ್ಣು. ಆ ಸೀಸನಲ್ಲೆಲ್ಲ ನಾನು ಬಂದಿದ್ದೆ, ಬಟ್ ವ್ಲಾಗ್ ಮಾಡಿರಲಿಲ್ಲ ಅಷ್ಟೆ. ನೋಡಿ, ವೆದರ್ ತಣ್ಣಗಿದೆ, ವಾತಾವರಣ ತುಂಬ ತಣ್ಣಗಿದೆ. ಕಾಫಿ, ಅಡಿಕೆ ಗಿಡ, ಬಾಳೆಹಣ್ಣು ಗಿಡ, ಇದೇನು ಬಳ್ಳಿನೋ ಗೊತ್ತಾಗ್ತಿಲ್ಲ, ಹೀರೆಕಾಯಿನೋ ಏನೋ ಗೊತ್ತಿಲ್ಲ. ನನಗೆ ಗೊತ್ತಿದ್ರೆ ಅಲ್ವಾ ನಿಮಗೆ ಹೇಳೋಕ್ಕೆ ಅಂತ ನಾನು ಸುಮ್ಮನೆ ಆಗ್ತಾಯಿದ್ದೀನಿ. ತಪ್ಪು ಹೇಳ್ಬಾರ್ದಲ್ಲ ಅಲ್ವಾ ಗಾಯ್ಸ್. ನೋಡಿ, ಎಲ್ಲೋ ಲೇಬರ್ಸಿಗೆ ಮನೆ ಕೊಟ್ಟಿದ್ದಾರೆ. ಇವಾಗ ಈ ಸೈಡ್ ತೋರಿಸ್ತೀನಿ ನೋಡಿ ನಿಮಗೆ. ಕಾಫಿ ಗಿಡ, ಹತ್ತಿ ಗಿಡ ತೋರಿಸ್ತೀನಿ ಬನ್ನಿ. ಹತ್ತಿ ನೋಡಿ, ಹತ್ತಿ ಇದು ಗಿಡ ಅಷ್ಟೇ ಮಾಡಬೇಕು, ಇದು ಮರ ಆಗಿಬಿಟ್ಟಿದೆ ನೋಡಿ. ಇದು ಮರ ನೋಡಿ, ಇಲ್ಲಿ ಫೋಟೋಶೂಟ್
ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿಂದ ಹಿಂಗೆ ಹೋದರೆ ನಾನು ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗ್ಬೋದು. ಇದು ಅಷ್ಟೇ, ತುಂಬ ವೆದರ್ ಚೆನ್ನಾಗಿದೆ ಇಲ್ಲೆಲ್ಲ. ನಾವು ಏನಾದರೂ ಶೂಟ್ಸ್ ಮಾಡಬೇಕಾದ್ರೆ, ರೀಲ್ಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಕಾಫಿ ಗಿಡ ಇದೆ, ಮತ್ತು ಇಲ್ಲಿದೆಯಲ್ಲ ಏಲಕ್ಕಿ ಗಿಡ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಏಲಕ್ಕಿ ಗಿಡ. ನಾನು ಹೇಳಿದ್ನಲ್ಲ ಏಲಕ್ಕಿ ಗಿಡ ತೋರಿಸ್ತೀನಿ ಅಂತ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಏಲಕ್ಕಿ ಗಿಡ ನೋಡಿ. ಇದು ನೇರಳೆಹಣ್ಣು ಮರ, ಇದು ಸಪೋಟ ಮರ ಆಗಿಬಿಟ್ಟಿದೆ ನೋಡ್ಬೋದು ಅಲ್ಲೆಲ್ಲ. ನೋಡಿ ಗೈಸ್, ಇದೇ ಥರ ರೌಂಡ್ ಹಿಂಗೆ ಹೋದರೆ ಮತ್ತೆ ಅಲ್ಲಿಗೆ ಎಂಡ್ ಹಾಕ್ತೀವಿ. ಹಿಂಗಾಗಿ ಹಿಂಗೆ ರೈಟ್ ತಗೊಂಡ್ರೆ ನಾನು ಫಸ್ಟ್ ತೋರಿಸಿದ್ನಲ್ಲ ನೀರು ಬಿಟ್ಟಿದ್ರಲ್ಲ ಅಲ್ಲಿಗೆ ಹೋಗ್ತೀವಿ ನೋಡಿ. ಹುಣ್ಸೆಹಣ್ಣು ಮರ ಬೇರೆ ಇದೆ ನೋಡಿ. ಇದು ಐ ಥಿಂಕ್ ತುಪ್ಪದ ಹೀರೆಕಾಯಿ ಅನ್ಕೊತೀನಿ, ಹೀರೆಕಾಯಿ ಬಳ್ಳಿ ಅನ್ಕೋತೀನಿ, ಅನ್ಕೊಳೋದೇನು ಹೀರೆಕಾಯಿನೇ. ನಾನೇನು ಹೇಳ್ತೀನೋ ಅದೇ ಇರುತ್ತೆ ಬಿಡಿ ಗೈಸ್. ಇಲ್ಲೊಂದು ಗಿಡ ಇದೆ, ಈ ಸೈಡು ಸ್ವಲ್ಪ ಇದೆ, ಏಲಕ್ಕಿ ಗಿಡ ನೋಡಿ, ಏಲಕ್ಕಿ ಗಿಡ. ಇಲ್ಲಿ ಕಾಫಿ, ಇಲ್ಲಿ ಕಾಲ ಹತ್ರ ಬಾಳೆಹಣ್ಣು ಗಿಡ. ಅಲ್ಲಿ ಪಪ್ಪಾಯ ಗಿಡ ನೋಡಿ, ಅಲ್ಲಿ ಪಪ್ಪಾಯ. ಇದು ಹೀರೆಕಾಯಿ ಬಳ್ಳಿ, ನೋಡಿ. ನೋಡಿ ಗೈಸ್, ಇದೇ ಹತ್ತಿ ಹಣ್ಣು. ನೀವು ಹತ್ತಿ ಹಣ್ಣು ತಿನ್ಬೋದು ಇದನ್ನ, ಬಟ್ ನಾನು ತಿಂದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಹಣ್ಣು ತಿಂತಾಯಿದ್ದೀನಿ, ಸೀಬೆಹಣ್ಣು ತಿಂತಾಯಿದ್ದೀನಿ. ಇದನ್ನು ನಾವು ಫಸ್ಟು ಚಿಕ್ಕ ಹುಡುಗರಿದ್ದಲ್ಲಿ ಇದನ್ನು ಓಪನ್ ಮಾಡಿ, ಹಣ್ಣು ಯಾವುದೂ ಆಗಿಲ್ಲ ಓಪನ್ ಮಾಡಿ ತೋರ್ಸೋಕ್ಕೆ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದನ್ನು ನಾವು ಓಪನ್ ಮಾಡಿ ತಿಂತಿದ್ವಿ, ಸ್ವೀಟಾಗಿರುತ್ತೆ. ಯಾವ ಥರ ಇರುತ್ತೆ ಅಂದರೆ, ಕಿವಿ ಹಣ್ಣು ತಿಂದಿದ್ದೀರಾ ಅಲ್ವಾ, ಸೇಮ್ ಅದೇ ಫ್ಲೇವರ್ ಕೊಡುತ್ತೆ ಇದು. ನನಗೇನೋ ಆ ಫ್ಲೇವರ್ ಕೊಟ್ಟಿದೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ಹತ್ತಿ ಹಣ್ಣು ಎಲ್ಲಾದರೂ ಇದ್ದರೆ ನೋಡಿ. ಇದು ಕೆಳಗಡೆನೇ ಬಿಟ್ಟಿದೆ, ಇದೇ ನೋಡಿ ಹತ್ತಿ ಮರ. ಗಾಡಿ ತಗೋಬತ್ತೀನಿ ತಡೀರಿ. ಅಲ್ಲಿ ಗೊತ್ತಲ್ಲ, ಇಲ್ಲಿ ಎಲ್ಲನೂ ಫ್ರೀ ಕೊಡ್ತಾರೆ. ಮತ್ತು ಇಲ್ಲಿ ವರ್ಕ್ ಮಾಡೋ ಮಕ್ಕಳಿಗೆ ಅವರೇ ಸೀಟ್ ಕೊಟ್ಟು ಓದಿಸ್ತಾರಂತೆ, ನಾನು ಕೇಳ್ಪಟ್ಟಂಗೆ ಅವರು ನನಗೆಲ್ಲ ಹೇಳಿದ್ರು. ನೆಕ್ಸ್ಟು ಸಂಡೇ ಟೈಮಲ್ಲಿ ಇಲ್ಲಂತೂ ಹೆವಿ ಕ್ರೌಡ್ ಇರುತ್ತೆ. ನಾನು ಅದಕ್ಕೋಸ್ಕರ ಸಂಡೇ ಇಲ್ಲಿ ಕ್ರೌಡ್ ಇರುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಸೊ ಸಂಡೇ ಇಲ್ಲಿ ಫುಲ್ಲು ಜನ, ನಿಂತ್ಕೊಂಡು ನೋಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಸೊ ನನ್ನ ಗಾಡಿ ಅಲ್ಲಿ ನಿಲ್ಸಿದ್ದೀನಿ, ಮನೆ ಹತ್ರ ತೊಗೊಂಡು ಹೋಗ್ತಾಯಿದ್ದೀನಿ. ಇದು ನನಗೆ ಹೆಂಗೆ ಇವ್ರ ಫ್ರೆಂಡ್ ಅಂತ ಅಂದರೆ, ನಾನು ಚಿಕ್ಕಮ್ಮ ಬ್ಲಾಗ್ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ ಅಲ್ವಾ. ಪಾರ್ಟ್ 2 ಅಲ್ಲಿ ನಾನು ಒಬ್ಬರನ್ನ ತೋರಿಸಿದ್ದೀನಿ ನೋಡಿ. ನೋಡಿ, ಒಂದು ಆಂಟಿ ಮನೆಗೆ ಹೋಗಿದ್ದೀನಲ್ಲ, ಕಮಲ ಆಂಟಿ ಅಂತ. ಅವ್ರಿಗೆ ಇವ್ರ ರಿಲೇಷನ್, ಇವರು ನಮ್ಗೆ ರಿಲೇಷನ್ ಆಗಬೇಕು. ಸೊ ಅವರಿಂದ ನಾವು ಯಾವಾಗಲೂ ಬರ್ತಾ ಇರ್ತೀನಿ. ಇಲ್ಲಿಗೆ ನಾನು ಬಂದಿರೋದು ಮಿನಿಮಮ್ ಒಂದು 3-4 ಟೈಮ್ಸ್ ಬಂದಿದ್ದೀನಿ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಒಬ್ಬಳೇ ಬಂದಿರೋದು. ಇಲ್ಲಿ ನಿಂತಿದೆ, ಇವಾಗ ಮನೆ ಹತ್ರ ತಗೊಂಡು ಹೋಗ್ತೀನಿ ನಾನು. ಬಾರ ಹತ್ಕೊಳ್ಳೋ, ನಿನ್ನೂ ಹತ್ತಿಸ್ಕೊಂಡು ಹೋಗ್ತೀನಿ. ಇವನಿಗೇನು ಅರ್ಥ ಆಯಿತು ಅಂತ ಬಂದು ಹತ್ಕೋ, ಬಾ ಹತ್ಕೋ ಗುಂಡರಿ. ಡಾಕ್ಟ್ರ್ ಅಲ್ಲಿರ್ತಾರೆ, ಇಷ್ಟು ಜನ ಕ್ರೌಡು. ಅಲ್ಲಿ ಊಟದ್ದಿರುತ್ತೆ, ಅಲ್ಲಿ ಫೋಟೋ ಕಾಣಿಸಿದೆಯಲ್ಲ ಅದ್ರ ಹಿಂದ್ಗಡೆ ಊಟದ್ದು. ಇಲ್ಲಿ ಫುಲ್ಲು ಕ್ರೌಡ್. ನಾನು ಅವತ್ತು ವ್ಲಾಗ್ ಮಾಡೋಕ್ಕಾಗಲ್ಲ, ನಾನು ಆಚೆಗಡೆ ತೋರಿಸ್ದೆ ಅಲ್ವಾ. ಇಲ್ಲಿ ಲೈನಲ್ಲಿ ನಿಂತಿರ್ತಾರೆ, ಆ ಸೀಟ್ ಕೆಳಗಡೆ ಫುಲ್ಲು ಲೈನಲ್ಲಿ ಕುತ್ಕೊಂಡಿರ್ತಾರೆ. ಈ ಗೇಟಲ್ಲಿ ಲೈನ್ ಬೈ ಲೈನ್ ಬಿಡ್ತಾ ಇರ್ತಾರೆ. ಇಲ್ಲಿ ಹೆವಿ ಕ್ರೌಡು. ಬಟ್ ನಮಗೆ ಯಾವ ಥರ ಸಾಕು.
ಜಯಲಕ್ಷ್ಮಿನ ಅಲ್ಲ ಹೀಗೆ ಅಲ್ಲ ನೋಡಿದೆ ಅವಳ ನಯನನೇ ನೋಡಿದಿ ಕವನ. ಇವಾಗ ನೋಡಿದ್ರಲ್ಲ, ಈ ಗೊತ್ತಾಗ್ತದಲ್ಲ. ನನ್ನ ಕಡೆಯಿಂದ ಒಂದು ಚಿಕ್ಕ ಮೆಸೇಜ್ ಹೇಳ್ತೀನಿ ನೋಡಿ. ಇವರು ಚೆನ್ನಾಗೇ ಇದ್ರು ಅಲ್ಲಿ ಮಲಗಿರೋ ಅಜ್ಜಿ. ಬಟ್ ಅವ್ರಿಗೇನಾಗಿದ್ದು ಅಂದರೆ ನೆತ್ತಿ ಮೇಲೆ ಎರಡು ಪಿಂಪಲ್ ಆಗಿದ್ವು ದೊಡ್ಡದು. ಅದು ಬ್ಲಡ್ ಎಬ್ ಕಟ್ಬಿಟ್ಟಿತ್ತು. ಅದು ಫುಲ್ಲು ಬೇರೆ ಇಳ್ಕೊಂಡ್ಬಿಟ್ಟಿದೆ. ಯಾರೂ ನೋಡ್ಕೊಂಡಿಲ್ಲ. ಇವರು ಕೇಳ್ತಾಯಿದ್ರು, ಬಟ್ ಇವ್ರು ತೋರಿಸ್ಕೊಂಡಿಲ್ಲ. ಅದೇನಾಯಿತು ಅಂದರೆ ರೀಸೆಂಟಾಗಿ 5 ತಿಂಗಳು ಮುಂಚೆ ಏನಾಯಿತು, ಅದು ಎಲ್ಲೋ ತಗ್ಲಿಸ್ಕೊಂಡು ಒಡೆದೋಗ್ಬಿಟ್ಟಿದೆ. ಅವಾಗಿಂದ ಅವ್ರಿಗೆ ದೊಡ್ಡ ಮೆದುಳು ಫುಲ್ ಸ್ಟ್ರೋಕ್ ಹೊಡೆದಿರೋದು. ಅವರಿಗೆ ಏನು ಆಗ್ತಿದೆ, ಏನು ಮಾತಾಡ್ತಿದ್ದೀವಿ ಅಂತ ಅಷ್ಟಕ್ಕಷ್ಟು ಗೊತ್ತಾಗಲ್ಲ. ಕೂತಿದ್ದ ಜಾಗದಲ್ಲೇ ಎಲ್ಲನೂ ಮಾಡಬೇಕು. ಅದಕ್ಕೆ ಅವ್ರಿಗೆ ಆಲ್ಮೋಸ್ಟ್ 5 ತಿಂಗಳಿಂದ, ಇದಾಗಲೇ 6ನೇ ತಿಂಗಳು, ಇಲ್ಲಿವರೆಗೂ ಅವರು ಪೈಪಿಂದನೇ ಊಟ ಎಲ್ಲ ಕಳಿಸ್ತಾಯಿದ್ದಾರೆ. ಅದಕ್ಕೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ, ಚಿಕ್ಕದಾಗಿ ಏನಾದರೂ ಆದ್ರೂ ಫಸ್ಟು ನೀವು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಬೇಡಿ. ಅವ್ರು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ಈ ಥರ ಆಗಿದೆ. ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಾಯ್ ಬಾಯ್. ಭಾನುವಾರ ರಶ್ ಇರುತ್ತೆ, ಅದಕ್ಕೆ ಬರಕ್ಕಾಗಲ್ಲ. ಅಂಕಲ್ ನೀವು ಬೈ ಮಾಡಿ. ಮುಗಿತು ಗಾಯ್ಸ್, ಇಷ್ಟೇ ವ್ಲಾಗ್. ಇವಾಗ ನಾನು ಹೊಳ್ತಾ ಇದ್ದೀನಿ. ಬಾಯ್ ಬಾಯ್ ಗುಂಡರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಬ್ಲಾಗ್ ಬೇಕಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ. ಲವ್ ಯು ಆಲ್.